ಬಗ್ಗೆ ಮಾತಾಡಂಗೆ ಇಲ್ಲ. ಅಲ್ಟಿಮೇಟ್ ಮೂವಿ. ದಯವಿಟ್ಟು ಒಂದ್ಸಲ ಸಿನಿಮಾ ನೋಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆ ಇಲ್ವಾ ಅಂತ. ನಿಮ್ಮ ಫೀಲ್ ಆಗುತ್ತೆ 100%. ಇನ್ನು ಕೈಯೆಲ್ಲ ಮೈಯೆಲ್ಲ ರೋಮಾಂಚನ ಅಂತರ ಅವ್ರ ಆಕ್ಟಿಂಗ್ ಕ್ಲೈಮ್ಯಾಕ್ಸ್ ನೋಡಿದ್ರೆ ಇನ್ನು ಆಚೆ ಬರ್ತಾ ಇದ್ರೆ ಅದೇ ಫೀಲ್ ಇದೆ. ಇನ್ನು ಒಂದ್ಸಲ ನೋಡಿ ಅಷ್ಟೇ ಅಂತ ಹೇಳೋದು. ಆನಂತರ ಮತ್ತೆ ಇನ್ನೆರಡು ಸಲ ಸಿನಿಮಾ ನೀವೇ ಬಂದು ನೋಡ್ತೀರಾ. ಫ್ಯಾಮಿಲಿ ಕರ್ಕೊಂಡ್ಬಂದು ಆರಾಮಾಗಿ ನೋಡ್ಬೋದು. ರಿಕ್ವೆಸ್ಟ್ ಮಾಡ್ತೀವಿ. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದ ಥ್ರೋಟ್ ಸ್ಟೋರಿ, ವಿನೋದ್ ಸರ್ ಆ್ಯಕ್ಟಿಂಗು ಆ್ಯಂಡ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರವ್ರ ಕ್ಯಾರೆಕ್ಟರಲ್ಲಿ ಅವ್ರವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆಡಿಯನ್ಸ್ ಆ ದಿನಗಳು ನೋಡಿರೋರಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಬಲರಾಮ ಅನ್ನೋ ಒಂದು ಏನಾಯ್ತು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಫೀಲ್ ಆಗುತ್ತೆ ಖಂಡಿತ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ ಆ್ಯಕ್ಟಿಂಗ್ ನೋಡ್ತಾ ಇದ್ರೆ. ಇದು 1985 ಅಲ್ಲಿ ಬೆಂಗಳೂರಲ್ಲಿ ನಡೆದ ಒಂದು ನೈಜ ಘಟನೆ ಸ್ಟೋರಿ. ಇದು ಜೈರಾಮ್ ಮತ್ತೆ ಕೊತ್ವಾಲ್ ಸ್ಟೋರಿ. ಇದು ಈ ಫಿಲಮ್ ನೋಡ್ತಾ ಇದ್ರೆ ಒಂಥರ ಏನೋ ಹೊಸ ಒಂದು ಉದ್ಭವ ಜೀವನ ಮಾಡಲಿಕ್ಕೆ. ಈ ಚೈತನ್ಯ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಸೂಪರ್ ಆಗಿದೆ. ಆಶೀಶ್ ವಿದ್ಯಾರ್ಥಿ ಅವರು ಹಿಂದಿ ಆ್ಯಕ್ಟರು ಸೂಪರಾಗಿ ಆ ದಿನಗಳಲ್ಲಿ ಏನು ಆ್ಯಕ್ಟಿಂಗ್ ಮಾಡಿದ್ರು ಅದೇ ರೀತಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ರೆಟ್ರೋ ಟೈಪ್ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಪೇಟ್ ಕಾರು, ಅಂಬಾಸಿಡರ್ ಕಾರು, ಬಜಾಜ್ ಚೇತಕ್ಕು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಳ್ಳೆ ಎಲ್ಲರೂ ಬಂದು ನೋಡುತ್ತೆ ಫಿಲಮು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಡ್ತೀವಿ. ಸಪ್ಪರಿಗಳು ಬೇಕು, ಯಾಕಂದ್ರೆ ಆ ದಿನಗಳು ಸಿನಿಮಾನ ಬೇಜಾನ್ ಸರಿ ನೋಡಿದ್ದೀನಿ ಸರ್. ಚೈತನ್ಯ ಸರ್ ಡೈರೆಕ್ಷನ್ದು ಆಯ್ತಾ. ಬಟ್ ಈ ಸಿನಿಮಾ ಅಂತ ನೋಡಿದ್ರೆ ಬಲರಾಮ ಸಿನಿಮಾ ನೋಡಿದಾಗ ನನಗೆ ಏನಿಸ್ತು ಅಂದ್ರೆ 1985 ಇಸ್ವಿಯಿಂದ ಹಿಡಿದು 10 ವರ್ಷ ಜರ್ನಿ. ಒಬ್ಬ ಮೆಸೇಜ್ ಹೆಂಗೆ ಕೊಟ್ಟಿದ್ದಾರೆ ಹೆಂಗೆ ಇಂಪಾರ್ಟೆಂಟ್. ಒಬ್ಬ ರೌಡಿಸಮ್ ಬರಬೇಕು ಅಂದ್ರೆ ಎಲ್ಲಿ ಎಂಟ್ರಿ ಆಗ್ತದೆ, ಎಲ್ಲಿ ಎಂಟ್ ಆಗುತ್ತೆ ಪ್ರತಿಯೊಂದು ಕೊಟ್ಟಿದ್ದಾರೆ. ಈಗಿನ ಯೂತ್ಗೆ ಈ ಸಿನಿಮಾ ತುಂಬಾನೇ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇದು ಮಾಧ್ಯಮ ಸಿನಿಮಾ ಮೇಲೆ ವಿನೋದ್ ಪ್ರಭಾಕರ್ ಸರ್ ಏನು ಸಿನಿಮಾ ಕೊಟ್ಟಿದ್ದಾರೆ. ಸೊಸೈಟಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇದೆ. ಇದರಲ್ಲಿ ಒಳ್ಳೆ ಪ್ರೀತಿ ಜನರು ನಮ್ಮ ಯಾರು ಕೂಡ ಬೇಕು ಅಂತ ರೌಡಿ ಆಗಲ್ಲ. ಸಮಯ ಸಂದರ್ಭ ಅನ್ನೋದು ನಮಗೆ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಆ ದಿನಗಳು ಸಿನಿಮಾ ಏನು ಅದು ಸ್ಟಾಪ್ ಆಗಿತ್ತು, ಅಲ್ಲಿಂದ ಒಬ್ಬ ಪರ್ಸನಲ್ ಕ್ಯಾರೆಕ್ಟರ್ನ ತಗೊಂಡು ಫಿಲಮ್ ಮೂವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೇಕಿಂಗ್ ವೈಸ್ ಆಗಲಿ ಅಥವಾ ಕ್ಲೈಮ್ಯಾಕ್ಸ್ ಮೆಸೇಜ್ ಕೂಡ ಚೆನ್ನಾಗಿದೆ ಸರ್. ಸಿನಿಮಾ ಒಳ್ಳೇದಾಗಲಿ. ಬಟ್ ಏನು ಅಂದ್ರೆ ದರ್ಶನ್ ಸರ್ ಫ್ಯಾನ್ ಆಕ್ಚುಲಿ ಇರೋದಿಲ್ಲ ಸರ್. ನಾನು ಇವತ್ತಲ್ಲ ಯಾವತ್ತೂ ಹೇಳ್ದು ಅಂದ್ರೆ ನಾನು ದರ್ಶನ್ ಸರ್ ಫ್ಯಾನ್ ಆಗಿ ಹೇಳೋದು ಅಂದ್ರೆ ವಿನೋದ್ ಅಣ್ಣ ಅವಾಗಿಂದ ಜೊತೆಗಿದ್ದಾರೆ. ಅದು ಮೇನ್ ಇಂಪಾರ್ಟೆಂಟ್. ಎರಡನೇದು ಬಂದು ಡೈರೆಕ್ಟರ್ಗೋಸ್ಕರ ಸಿನಿಮಾ ಬಂದೆ ನಾನು. ಯಾಕಂದ್ರೆ ಚೈತನ್ಯ ಸರ್ ಸಿನಿಮಾ ಏನೋ ತರ ಖುಷಿ ಅನ್ಸುತ್ತೆ. ಆ ದಿನಗಳೆಲ್ಲ ನೋಡಿದಾಗ ಅದೇ ಜನರ ಸಿನಿಮಾ ಇದೆ, ಅದೇ ಮೇಕಿಂಗ್ ವೈಸ್ ಇದೆ. ಬಟ್ ಕತೆ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಕನ್ನಡ ಸಿನಿಮಾಗೆ ಇಂಥ ಒಳ್ಳೆ ಸಿನಿಮಾ ಬೇಕು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಾದ್ರು ಕೈ ಮುಗಿದು ಎಲ್ಲರೂ ಸಿನಿಮಾ ನೋಡಿ. ಸಿನಿಮಾ ಚೆನ್ನಾಗಿದೆ. ಮೇಕಿಂಗ್ ವೈಸ್ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ ಸರ್.